ನೀನಾ ನಾನಾ ಪವರ್ ಬೈ ಲೈನ್ ಓಟ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಪೂಜೆ ಹವನ ಹೋಮ ಇದಕ್ಕೆಲ್ಲ ಹೋಗೋದು ಬೇಕಾ? ಹೋಮ ಅನ್ನೋದು ಬೇಡ ಮೇಡಮ್. ಯಾಕೆ ಅಂದ್ರೆ ಹೋಮದಲ್ಲಿ ಎಲ್ಲಾನು ರೇಷ್ಮೆ ಸೀರೆ ಬೇಕು ಮೇಡಮ್. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೋಮ ಅಂದ್ರೆ ಎಲ್ಲ ತುಪ್ಪ, ರೇಷ್ಮೆ ಬಟ್ಟೆಗಳು, ಎಲ್ಲ ಶ್ರೀಗಂಧದ ಚಕ್ಕೆ ಎಲ್ಲ ಸುಡ್ತಾರೆ ಮೇಡಮ್. ಸುಟ್ಬಿಟ್ಟು ಎಲ್ಲ ಬೂದಿ ಆಗುತ್ತೆ. ಅದ್ರ ಬದಲು ಒಂದು ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಕೊಟ್ಟರೆ ಅದು ಒಂದೊತ್ತು ಊಟ ಆಗುತ್ತೆ ಮೇಡಮ್. ಅದರಿಂದ ಅವ್ರಿಗೆ ತೃಪ್ತಿ ಆಗುತ್ತೆ. ಇದರಿಂದ ಸುಮ್ಮನೆ ಎಲ್ಲ ಸುಟ್ಬಿಟ್ಟು ಹಾಳಾದ್ರೆ ಏನು ಪ್ರಯೋಜನ ಇಲ್ಲ ಮೇಡಮ್. ಹೋಮಕ್ಕೆ ಹಾಕೋ ಪ್ರತಿಯೊಂದು ವಸ್ತು ವ್ಯರ್ಥ ಅಂತ ಹೇಳಬಾರ್ದು ಮೇಡಮ್. ಏಕೆಂದ್ರೆ ಅಲ್ಲಿ ಹಾಕೋ ಧನ್ವಂತರಿ ಹೋಮ ಅಂತ ಹೇಳಿದ್ರೆ 108 ಧನ್ವಂತರಿ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಿತಿಗಳು ಹಾಕ್ತಾರೆ. ಅದು ಪ್ರತಿಯೊಂದು ವಸ್ತುನೂ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಯಾರೂ ಆಯುರ್ವೇದಿಕ್ ಮೆಡಿಸನ್ ತೊಗೊಂಬಂದು ತೊಗೊಂಡು ತಿನ್ನಲ್ಲ. ಅಟ್ಲೀಸ್ಟು ಆ ಟೈಮಲ್ಲಾದರೂ ಅದರ ಹೊಗೆಯನ್ನು ನಾವು ಸ್ವೀಕರಿಸಿ ನಾವು ಆರೋಗ್ಯವಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಹೋಮಕ್ಕೆ ಧನ್ವಂತರಿಗಳೆಲ್ಲ ಯೂಸ್ ಮಾಡ್ತಾರೆ ಮೇಡಮ್. ಹಿಂದ್ಗಡೆ ಕೊಡಿ ಮೇಡಮ್. ಅದು ಹೋಗಲಿ, ಮದುವೆ ಆದ ತಕ್ಷಣ ಮಧ್ಯಾಹ್ನ 12 ಗಂಟೆಗೋ 1 ಗಂಟೆಗೋ ಧಾರೆ ಆಗುತ್ತೆ. ಹುಡುಗ ಹುಡುಗಿನ ಕರ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ? ಅರುಂಧತಿ ನಕ್ಷತ್ರ ತೋರಿಸ್ತೀವಿ ಬನ್ನಿ. ಏನ್ ಮೇಡಮ್ ಅದಕ್ಕೆ ಅದ್ರ ಹಿಂದ್ಗಡೆ 4 ಜನ ಫೋಟೋಗ್ರಾಫರ್ಗಳು, ಅದ್ರ ಹಿಂದೆ 2 ಹಾರಗಳು ಎಲ್ಲ ಓಡೋಗುತ್ತೆ. ಅಲ್ಲಿ ಏನಂದ್ರೆ ಅವ್ರು ಹಿಂಗ್ ನೋಡ್ತಾ ಇರೋ ಪೋಸು, ಅವ್ರ ಹಾರ ಹಾಕೊಳ್ಳೋದು, ಅರುಂಧತಿ ನಕ್ಷತ್ರ ನೋಡೋ ಫೋಟೋ ನೋಡೋದು. ಫೋಟೋದಲ್ಲಿ 4 ಫೋಟೋ ಜಾಸ್ತಿ ಆಗ್ಬೇಕು ಹೊರತು ಯಾವ ಅರುಂಧತಿ ನಕ್ಷತ್ರ ಮಧ್ಯಾಹ್ನ 12 ಗಂಟೆಗೆ ಕಾಣುತ್ತೆ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ರೂ ಆ ಮದುವೆ ಟೈಮಲ್ಲಿ ಕಾಣಿಸ್ತಾ ಇದೆ ಅರುಂಧತಿಯಿಂದ ಅಂತಾನೆ ಹೇಳಿದೀವಿ ಹೊರತು ಇಲ್ಲ ಅಂತ ನಾವು ಕಾಣಿಸ್ತಾ ಇಲ್ಲ ಅಂತಾನೆ ಹೇಳಿದ್ವಿ ಮೇಡಮ್. ಎಲ್ಲಿ ಕೊಡಿ ಮೈಕ್. ಮದುವೆ ಆಗಿದೆಯಾ? ಸಂಪ್ರದಾಯದ ಪ್ರಕಾರ ಮದುವೆ ಮಾಡ್ಕೊಂಡಿದ್ದೀರಾ? ಹೌದು ಮೇಡಮ್. 3 months ಆಯ್ತು. 3 months ಆಯ್ತು. ಈಗ ಸಂಪ್ರದಾಯ ಬೇಡ ಅಂತೀರಾ? ಬೇಡ ಅನ್ನಿಸ್ತಾ ಇದೆ. ಇಷ್ಟು ದಿನ ಫೋರ್ಸಾಗಿ ಫಾಲೋ ಮಾಡಿಸ್ತಾ ಇದ್ದಾರೆ. ಯಾರು? ಇಷ್ಟು ದಿನ 3 months ವರೆಗೂ ಅಮ್ಮ ಮಾಡಿಸಿದ್ರು. ಇವಾಗ 3 months ಇಂದ ಅತ್ತೆ ಮಾಡಿಸ್ತಾ ಇದ್ದಾರೆ. ಯಾರಾದ್ರೂ ಒಬ್ರು ಕಾಟ ಇದೆ. ಯಜಮಾನ್ರು ಏನಂತಾರೆ? ಅವ್ರಿಗೆ ಸಂಪ್ರದಾಯದ ಸ್ಪೆಲ್ಲಿಂಗು ಗೊತ್ತಿಲ್ಲ. ಇದಕ್ಕೇನಂತೀರಾ? ಇವಾಗ ಆ್ಯಕ್ಚುಲಾಗಿ ಮದುವೆ ಒಂದು ಸಂಪ್ರದಾಯ ಸರಿ ಫೋರ್ಸಬಲ್ ಮಾಡಿಕೊಂಡ್ರು. ಇವಾಗ ರಾತ್ರಿ ಫಸ್ಟ್ ನೈಟ್ ಅಂತ ಮಾಡ್ತಾರೆ. ಅದಕ್ಕೆ ಒಂದು ಟೈಮು ಮುಹೂರ್ತ ಇದೆ ಒಳ್ಳೆಯದು ಅನ್ನೋದು ಸಹ ಫಿಕ್ಸ್ ಮಾಡಿರ್ತಾರೆ. ಈಗ ಅದನ್ನೆಲ್ಲ ಸಂಪ್ರದಾಯ ಅಂತ ಫಾಲೋ ಮಾಡಿದ್ರಿಂದ ಇವ್ರು ಅದೇ ಥರ ಆಚರಿಸ್ಕೊಂಡಿದ್ದಾರೆ. ಇಲ್ಲಾಂದರೆ ಮುಂಚೆನೇ ಮಾಡ್ಕೊಂಡು ಬಿಡ್ಬೋದಿತ್ತಲ್ಲ ಅದನ್ನು ಸಹ. ಓ ಮೈ ಗಾಡ್. ಮ್ಯಾಮ್ ಅಲ್ಲ, ಅವ್ರ ಸ್ಪೆಲ್ಲಿಂಗು ಗೊತ್ತಿಲ್ಲ ಯಜಮಾನ್ರಿಗೆ ಅಂತ ಹೇಳಿದ್ರಲ್ಲ. ನಮ್ಮ ಮನೇಲಿ ನಮ್ಮ ಅತ್ತೆ ಹೇಳೋದೆಲ್ಲ ಸಂಪ್ರದಾಯ ನಾನು ಫಾಲೋ ಮಾಡ್ತೀನಿ. ಅದನ್ನು ನೋಡಿ ಏನು ಎದುರು ಉತ್ತರ ಕೊಡಲ್ಲ. ನಮ್ಮ ಯಜಮಾನ್ರಿಗೆ ಇದು ನೋಡ್ಬಿಟ್ಟು ಹೌದಪ್ಪ ನಮ್ಮ ಅಮ್ಮನ ಮಾತೆಲ್ಲ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಇನ್ನೂ ಜಾಸ್ತಿ ಪ್ರೀತಿ ಬರುತ್ತೆ. ಅದು ನಂಗೆ ಅದು ಅಡ್ವಾಂಟೇಜ್. ಸಂಪ್ರದಾಯ ಇಲ್ಲ, ಅವರಿಗೆ ಕರೆಕ್ಟಾಗಿ ಒಂದು ಉತ್ತರ ಕೊಡಿ ಮೇಡಮ್. ಇಷ್ಟೆಲ್ಲ ಮಾತಾಡಿದವರು ಎಷ್ಟು ಜನ ಹಬ್ಬದ ದಿನ ಆನೆಸ್ಟ್ ಆಗಿ ಹೇಳ್ಬೇಕು, ಅವರು ಹೊರಗಡೆಯಿಂದ ಹೋಟೆಲಿಂದ ಊಟ ತರಿಸಿ ತಿಂತಾರೆ? ಕೇಳಿ ಮೇಡಮ್, ಕೇಳಿ ಮೇಡಮ್. ಅವರಿಗೆ ಹೋಟ್ಲಲ್ಲಿ ತಿಂದೆ ಅಭ್ಯಾಸ ಅನ್ಸತ್ತೆ. ಹಬ್ಬದ ದಿನ ನಾವ್ ಯಾರು ಮನೇಲಿ ಹಬ್ಬದ ದಿನ ವರ್ಷಕ್ಕೊಂದಿನ ಆದ್ರೂ ಎಲ್ಲರೂ ಹೆಂಡತಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕುಳಿತು ಊಟ ಮಾಡ್ಬೇಕು ಅಂತ ಆಸೆ ಪಡ್ತೀವಿ. ಸಂಪ್ರದಾಯ ವರ್ಷಕ್ಕೆ ಒಂದೇ ದಿನನ? ಹಾಗಾದ್ರೆ ಸಂಪ್ರದಾಯ ಮಾಡಿ ಇಡೀ ವರ್ಷ ಮಾಡಿ. ಯಾರು ಬೇಡ ಅಂತಾರೆ? ನೀವು ಹೋಟ್ಲಿಗೆ ಹೋಗ್ತೀರಾ? ನಾವು ಅಡಿಗೆ ಮಾಡಿ ಊಟ ಮಾಡೋದು. ನಾವು ಒಂದು ತೆಂಗಿನಕಾಯಿ ಹೊಡೆಯೋದ್ರಿಂದ ನಾವು ಮಾಡಿರೋ ಒಂದೊಂದು ತಪ್ಪಿಗೂ ಕ್ಷಮೆ ಇರತ್ತಂತೆ ದೇವರ. ಅದೆಲ್ಲ ಒಪ್ಪಲ್ಲ ಮ್ಯಾಮ್. ಇಲ್ಲ ಮ್ಯಾಮ್. ಮ್ಯಾಮ್ 1 second. ಕರ್ಮ ಈಸ್ ಕರ್ಮ. ಕಾಯಿ ಹೊಡೆಯೋದು ಒಂದು ತಪ್ಪು ಮಾಡಿದ್ರೆ ಕಾಯಿ ಹೊಡಿಬೇಕನ್ನ ಆದ್ರೆ ಅಷ್ಟೇ ದೇವಸ್ಥಾನ ಫುಲ್ ತೊಟ್ಟಿಗಳು ಕಾಯಿಗಳೇ ತುಂಬಿರುತ್ತೆ. ತೆಂಗಿನ ಗಿಡಗಳು ಬಹಳ ಬೆಳೆಸ್ತಾರೆ ಪೊಲಿಟಿಷಿಯನ್ಸ್. ಯಾಕಂದ್ರೆ ಹಂಗಾದ್ರೆ ಅದು ತುಂಬಾ ಈಸಿ ಆಗ್ಬಿಡುತ್ತೆ. ನಾನು ನಾಳೆ ತಪ್ಪು ಮಾಡ್ತೀನಿ, ಒಂದು ತೆಂಗಿನಕಾಯಿ ಹೊಡೆದು ಬಿಡ್ತೀನಿ ಅನ್ಕೊಳ್ತಾರೆ. ಆಯ್ತಷ್ಟೇ ಮೇಡಮ್. ಈ ಹೋಮ ಹವನ ಪೂಜೆ ಪುನಸ್ಕಾರ ಎಲ್ಲ ಮನೇಲಿ ಮಾಡಿಸೋದು ಮೇನ್ ರೀಸನ್ ಏನು ಅಂದರೆ, ಈಗ ಅವ್ರ ಮನೇಲಿ ಎಷ್ಟು ಬೆಳ್ಳಿ ಸಾಮಾನಿದೆ, ದೇವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ದೀವಿ ಎಲ್ರಿಗೂ ಗೊತ್ತಾಗಬೇಕಲ್ಲ. ಅದರಿಂದ ರೀಸನ್ ಬೇಕು. ಪೂಜೆ ಮಾಡಿದ್ದೀವಿ ಬನ್ನಿ, ಇವತ್ತು ಇವಳು ಬರ್ತಾಳೆ, ನಾನು ಹೊಸ ನೆಕ್ಲೆಸ್ ಹಾಕ್ಕೊಳ್ಬೇಕು, ಇವ್ರು ಬಂದು ನಾನು ಶೋ ತೋರಿಸ್ಬೇಕು, ಅದಕ್ಕೆ ನೆಪ ಬೇಕಲ್ವಾ. ಪೂಜೆನೂ ಮಾಡಿಸ್ದಂಗೆ ಆಗುತ್ತೆ, ಜೊತೆಗೆ ಅವ್ರ ಫ್ಯಾಷನ್ ಶೋ ನಡೆಸ್ದಂಗೂ ಆಗುತ್ತೆ. ಈಗ ಒಡವೆ ಹಾಕ್ಕೊಂಡು ರೇಷ್ಮೆ ಸೀರೆ ಹಾಕ್ಕೊಂಡು ದೇವ್ರು ಹಬ್ಬ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಬಟ್ ಅದಲ್ಲಿ ಒಬ್ಬ ಗೃಹಿಣಿ ಅದನ್ನೆಲ್ಲ ಹಾಕ್ಕೊಂಡು ದೇವ್ರನ್ನ ಮಾಡಿದಾಗಲೇ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗೋದು. ಬಟ್ ಒಂದು ಖುಷಿ ಅನ್ಸೋದು. ಇರೋರು ಹಾಕೋತೀರಾ? ಅದನ್ನ ಇಲ್ಲದೆ ಇರೋರು ಅದನ್ನ ನೋಡ್ಬಿಟ್ಟು ನಮ್ಮ ಹತ್ರ ಇದಿಲ್ಲ ಅಂತ ಸುಮ್ಮನೆ ಗಂಡನ ತಲೆ ತಿನ್ನಲ್ವಾ? ಬಟ್ ಟೀಚರ್ ಕೊಡಿ 1 ನಿಮಿಷ. ಟೀಚರ್
ಹೇಳಿ ಟೀಚರ್, ಮೈಲಿಗೆ ಅಂದರೆ ಏನು ಟೀಚರ್? ಮೈಲಿಗೆ ಅಂತ ಅಂದರೆ ಮೇಡಮ್ ಅವ್ರು ಹೇಳಿದ್ರು ಶುಚಿತ್ವ ಅಂತ ಹೇಳಿದ್ರು. ಬಟ್ ಅವರಲ್ಲಿ ಫ್ಯಾಕ್ಟ್ರಿಯಿಂದ ತಂದು ಅಲ್ಲಿ ಎಲ್ಲಿ ಬೇಕು ಹಾಕಿ ಆ ಗಲೀಜೊಳಗೆ ಹಾಕಿ ತಿರ್ಗಾ ಅವನು ಎತ್ಕೊಂಡಿರ್ತಾನೆ, ಅದೆಲ್ಲ ಮಾಡಿರ್ತಾನೆ. ಬಟ್ ಅಲ್ಲಿ ಅವ್ರು ತೊಗೊಂಡು ಬಂದ ತಕ್ಷಣ ಅದು ನೀರ್ಗೆ ಹಾಕ್ಬಿಟ್ಟು ತೊಗೊಂಡಿರ್ತಾರಾ? ನೀರ್ಗೆ ಹಾಕ್ಬಿಟ್ಟು ತೊಗೊಂಡಿರ್ತಾರ. ಹೊಸ ಅದನ್ನ ಪೇಪರ್ ಇನ್ನೂ ಕವರ್ ತೆಗ್ದೇ ಇರಲ್ಲ. ಹಬ್ಬದ ದಿವಸನೇ ಅದು ಕವರ್ ಓಪನ್ ಮಾಡಬೇಕು, ಅವತ್ತೇ ಉಟ್ಕೋಬೇಕು. ದೇವ್ರಿಗೂ ಅದನ್ನೇ ಉಡಿಸ್ತಾರೆ. ಏನಮ್ಮ? ಒಂದ್ಸತಿ ಹೊಸ ಬಟ್ಟೆ ಒಂದ್ಸತಿ ಧರಿಸಿದ ಮೇಲೆ ನಾವು ಅದು ಮೈಲ್ಗೆನೆ. ಎಲ್ಲಮ್ಮ ಹೊಸ ಬಟ್ಟೆ ದೇವ್ರಿಗೆ ಹಾಕ್ತಿರಲ್ಲ, ಅದು ಹೊಸ್ತೇನ? ಅದು ಮೈಲಿಗೆ ಇಲ್ವಾ? ದೇವ್ರಿಗೆ ಹೊಸ ಬಟ್ಟೆ ಹಾಕಿದ್ರೆ ಮೈಲ್ಗೆ ಇಲ್ಲ, ನೀರಿಗೆ ಹಾಕಿದ್ರೆ ಮೈಲ್ಗೆನೆ. ಅದು ನಾವು ಧರಿಸಿದ್ರೆ ಮೈಲ್ಗೆನೆ. ಈ ಮೈಲ್ಗೆ ಅನ್ನೋದು ಶುದ್ಧ ಇಲ್ಲ ಅನ್ನೋದಕ್ಕೋಸ್ಕರ ಹೇಳ್ತೀರಾ. ಅವನು ಫ್ಯಾಕ್ಟ್ರಿಯಲ್ಲಿ ಮಾಡಿದ್ಮೇಲೆ ಹುಳ ಬಿದ್ದಿರುತ್ತೆ, ಏನೇನೋ ಆಗಿರುತ್ತೆ, ಅಲ್ಲಿಂದ ಪ್ಯಾಕ್ ಮಾಡಿ ಇಲ್ಲಿಂದ ತಂದು ನೀರಿಗೆ ಹಾಕಿರಲ್ಲ ಮೇಡಮ್, ಹೊಸ ಬಟ್ಟೆ ಅಲ್ವಾ, ಮೈಲ್ಗೆ ಇಲ್ಲ. ರೇಷ್ಮೆ ಸೀರೆ ಬಹಳ ಜನ ಅದನ್ನ ವಾಶೆ ಮಾಡೋದಿಲ್ಲ. ಹೌದು. ಯಾಕೆ? ಸಂಪ್ರದಾಯನ ಏನು? ಮದುವೆ ಸೀರೆಗಳು ಎಷ್ಟು ಜನ ವಾಶ್ ದಯವಿಟ್ಟು ಹೇಳಿ. ಮಾಡ್ತೀವಿ ಮೇಡಮ್. ಮೇಡಮ್ ರೇಷ್ಮೆ ಸೀರೆ ಅಂತ ರೇಷ್ಮೆ ಇಲ್ಲ, ಮದುವೆ ಸೀರೆ ವಾಶ್ ಮಾಡೋದೇ ಇಲ್ಲ. ಯಾಕೆ? ವಾಶ್ ಮಾಡಿದ್ರೆ ಆ ಶೈನಿಂಗ್ ಖಂಡಿತ ಹೋಗೇ ಹೋಗುತ್ತೆ ಮೇಡಮ್. ಅದು ಮೇನ್. ಆದ್ರೆ ನಾವು ಬಿಸಿಲಲ್ಲಿ ಹಾಕಿ ಎತ್ತಿಡ್ತೀವಿ ಮೇಡಮ್, ಬಿಸಿಲಲ್ಲಿ ಹಾಕಿ ಎತ್ತಿಡ್ತೀವಿ ಅದನ್ನ. ಹಾಗಾದ್ರೆ ಮೈಲಿಗೆನೇ ಇಲ್ವೇ? ಅಲ್ಲ, ಬಿಸಿಲಲ್ಲಿ ಹಾಕಿದ್ರೆ ಸೂರ್ಯನ ಕಿರಣ ಬಿದ್ರೆ ಅದು ಮೈಲಿಗೆ ಖಂಡಿತ ಹೋಗುತ್ತೆ. ಕೆಲಸ ಮಾಡೋಣ, ಒಂದೇ ನಿಮಿಷ. ಸ್ನಾನ ಮಾಡದೆ ಇರೋವನ್ನ ಬಿಸಿಲಲ್ಲಿ ಒಂಚೂರು ಬಿಟ್ಬಿಟ್ಟು ಮೇಡಮ್ ರೇಷ್ಮೆ ಸೀರೆ ಮೈಲ್ಗೆ ಅಂದ್ರಲ್ವಾ? ಒಂದು ಬಟ್ಟೆಗೆ, ಸತ್ತೋಗಿರೋ ಬಟ್ಟೆಗೆ ಸೂರ್ಯನ ಕಿರಣ ಬಿದ್ರೆ ಮೈಲಿಗೆ ಹೋಗುತ್ತೆ ಅಂದ್ರೆ ಬದುಕಿರೋ ನಮ್ಗಾಗಲ್ವಾ? ವಿರಾಮ ನಂತರ ಯಾರಾದ್ರೂ ಹೇಳಿ ಮೈಲಿಗೆ ಅಂದ್ರೆ ಏನು, ಯಾವ್ದು ಮಾಡಬಾರ್ದು, ಮಾಡ್ಬೋದು. ಇನ್ಕ್ಲೂಡಿಂಗ್ ನಾನ್ ವೆಜ್ ತಿನ್ಬಿಟ್ಟು ಮನೆಯೆಲ್ಲ ತೊಳೆದು ಬಿಡ್ತಾರೆ, ಯಾಕೆಂದ್ರೆ ಮೈಲಿಗೆ ಅಂತ. ಇದನ್ ಬಗ್ಗೆ ನೀವೆಲ್ಲ ನನಗೆ ಹೇಳ್ಬೇಕು, ಯಾಕಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ತಿಳಿಸಿ ವಿರಾಮ ನಂತರ. ಮೇಡಮ್ ಇವಾಗ ಅಷ್ಟೆಲ್ಲ ಹೇಳ್ತಾ ಇದ್ದಾರಲ್ವಾ, ಅವರೆಲ್ಲ ಸಂಪ್ರದಾಯ ಪಾಲಿಸಿಲ್ಲ ಅಲ್ವಾ? ಯಾರು ಗಂಡಂಗೆ ತಾಳಿ ಕಟ್ಟಿದ್ದಾರೆ ಕೇಳಿ ಮೇಡಮ್. ಇವಾಗ ಕೇಳಿ ಮೇಡಮ್.